Like what? ಹಲೋ ನಮಸ್ಕಾರ. ನಾನು ನಿಮ್ಮ ಶ್ರೇಷ್ಠ ಹಿರೇಮಠ್. ನಾವು ಇವತ್ತು ಕನ್ನಡ ವರ್ಣಮಾಲೆ ಬಗ್ಗೆ ತಿಳ್ಕೊಂತ ಹೋಗೋಣ. ಕನ್ನಡ ವರ್ಣಮಾಲೆ ಬಗ್ಗೆ ತಿಳಿದುಕೊಳ್ಳುವ ಮೊದಲು ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕೂಡ ಪ್ರೆಸ್ ಮಾಡಿ ಹಾಗೂ ನಮ್ಮ ಲೈಕ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಕನ್ನಡ ವರ್ಣಮಾಲೆ ಎಂದರೆ ಕನ್ನಡ ಅಂತ ಅಂದ್ರೆ ನಮ್ಮ ಮಾತೃಭಾಷೆಗೆ ನಾವು ಕನ್ನಡ ಅಂತ ಕರಿತೀವಿ. ವರ್ಣಮಾಲೆ ಅಂತ ಅಂದ್ರೆ ವರ್ಣ ಅಂತ ಅಂದ್ರೆ ಅಕ್ಷರ, ಮಾಲೆ ಅಂತ ಅಂದ್ರೆ ಸರ. ಅಕ್ಷರಗಳ ಮಾಲೆಗೆ ನಾವಿಲ್ಲಿ ವರ್ಣಮಾಲೆ ಅಂತ ಕರಿತೀವಿ. ಈ ಅಕ್ಷರಗಳ ಮಾಲೆಯಲ್ಲಿ ಒಟ್ಟು 3 ವಿಧಗಳನ್ನಾಗಿ ವಿಂಗಡಿಸಿದ್ದಾರೆ. 1 ಸ್ವರಗಳು, 2 ವ್ಯಂಜನಗಳು, 3 ಯೋಗವಾಹಗಳು. ಸ್ವರಗಳು ಎಂದರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಸ್ವರಗಳು ಎನ್ನುವರು. ಸ್ವರಗಳು ಒಟ್ಟು 13. ಸ್ವರಗಳಲ್ಲಿ ಅ, ಇ, ಉ, ರು, ಎ, ಐ, ಓ, ಔ ಎಂಬ 13 ಅಕ್ಷರಗಳಿವೆ. ಸ್ವರಗಳಲ್ಲಿ ಒಟ್ಟು ನಾವು 3 ವಿಧಗಳನ್ನಾಗಿ ವಿಂಗಡಿಸುತ್ತೇವೆ. 1 ಹ್ರಸ್ವ ಸ್ವರ, 2 ದೀರ್ಘ ಸ್ವರ, 3 ಪ್ಲುತ ಸ್ವರ. ಹ್ರಸ್ವ ಸ್ವರ ಎಂದರೆ ಒಂದು ಮಾತ್ರಾ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಹ್ರಸ್ವ ಸ್ವರಗಳು ಎನ್ನುವರು. ಹ್ರಸ್ವ ಸ್ವರಗಳು ಒಟ್ಟು 6 ಇವೆ. ಅವು ಅ, ಇ, ಉ, ರು, ಎ 6 ಇದಾವ. 1 2 3 4 5 ಓ ಇವು ಹ್ರಸ್ವ ಸ್ವರಗಳು. ಹ್ರಸ್ವ ಸ್ವರ. ನೆಕ್ಸ್ಟ್ ದೀರ್ಘ ಸ್ವರ. ದೀರ್ಘ ಸ್ವರ ಎಂದರೆ 2 ಮಾತ್ರಾ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ದೀರ್ಘ ಸ್ವರ ಇರ್ತವೆ. ದೀರ್ಘ ಸ್ವರ ಅಂತಂದ್ರೆ ನಾವು ಅದನ್ನ ಎಳಿತೀವಿ. ಆ, ಈ, ಉ ಈ ತರ ನಾವು ಎಳೆಯೋ ಸ್ವರಗಳಿಗೆ ದೀರ್ಘ ಸ್ವರಗಳು ಅಂತ ಅಂತೀವಿ. ದೀರ್ಘ ಸ್ವರಗಳು ಆ, ಈ, ಉ, ಎ, ಐ, ಓ, ಔ ಇವಕ್ಕೆ ನಾವು ದೀರ್ಘ ಸ್ವರಗಳು ಅಂತೀವಿ. ದೀರ್ಘ ಸ್ವರಗಳು ಒಟ್ಟು ಎಷ್ಟಂದ್ರೆ 7 ಅಂತ ಅಂದೆ. ಎಷ್ಟಿದಾವೆ ಎಣ್ಸನ್ನ? 1 2 3 4 5 6 7 ಕರೆಕ್ಟ್ ಇದೆಲ್ಲ. 3 ಪ್ಲುತ ಸ್ವರಗಳು. ಪ್ಲುತ ಸ್ವರಗಳಿಗೆ ನಾವು ಸ್ವರಗಳನ್ನ ಎಣಿಸೋದಿಲ್ಲ, ಅದರ ಬದಲಾಗಿ ಅದಕ್ಕೆ ಉದಾಹರಣೆಗಳು ಇದಾವೆ. ಪ್ಲುತ ಸ್ವರ ಎಂದರೆ 3 ಅಥವಾ 3ಕ್ಕಿಂತ ಹೆಚ್ಚು ಮಾತ್ರಾ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಪ್ಲುತ ಸ್ವರಗಳು ಎನ್ನುವರು. ಪ್ಲುತ ಸ್ವರಗಳು ಅದಕ್ಕೆ ಉದಾಹರಣೆ ಏನಂತ ಅಂದ್ರೆ, ಉದಾಹರಣೆ ಅಯ್ಯೋ, ದೇವರೇ. ಇದನ್ನ ಬರೀ ನಾವು ಅಯ್ಯೋ ದೇವರೇ ಅಂತ ಹೇಳಲ್ಲ, ಅಯ್ಯೋ ದೇವರೇ ಹಿಂಗೆ ಎಳಿತೀವಲ್ಲ, ಇದು ದೀರ್ಘ ಸ್ವರಕ್ಕಿಂತನೂ ಗಟ್ಟಿಯಾಗಿ ಎಳುತ್ತೇವೆ, ಅದಕ್ಕಾಗಿದ್ದ ಪ್ಲುತ ಸ್ವರಗಳು ಅಂತಾರೆ. ಈಗ ಸ್ವರಗಳ ವಿಧಗಳು ಹಾಗೆ ಸ್ವರಗಳನ್ನ ನಾನು ಸ್ವರಗಳ ವಿಧವನ್ನ ಹೇಳಿದೆ. ನೆಕ್ಸ್ಟ್ ವ್ಯಂಜನಗಳು. ವ್ಯಂಜನಗಳು ಎಂದರೆ ಈ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ವ್ಯಂಜನಗಳು ಎನ್ನುವರು. ವ್ಯಂಜನಗಳಲ್ಲಿ ಒಟ್ಟು 2 ವಿಧಗಳನ್ನಾಗಿ ಮಾಡಿದ್ದಾರೆ. 1 ವರ್ಗೀಯ ವ್ಯಂಜನ, 2 ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನ ಎಂದರೆ ವರ್ಗ ಮಾಡಲು ಬರುವ ವ್ಯಂಜನಗಳಿಗೆ ವರ್ಗೀಯ ವ್ಯಂಜನ ಎನ್ನುವರು. ವರ್ಗೀಯ ವ್ಯಂಜನಗಳು ಕ, ದಿಂದ, ಮ ಇವು ಒಟ್ಟು 25 ಇದಾವೆ. ನೆಕ್ಸ್ಟ್ ಅವರ್ಗೀಯ ವ್ಯಂಜನ. ಅವರ್ಗೀಯ ವ್ಯಂಜನ ಅಂತ ಅಂದ್ರೆ ವರ್ಗ ಮಾಡಲು ಬರಲ್ಲ ಅದು, ಅದಕ್ಕೆ ನಾವು ಅವರ್ಗೀಯ ವ್ಯಂಜನಗಳು ಅಂತ ಹೇಳ್ತೀವಿ. ಅವರ್ಗೀಯ ವ್ಯಂಜನಗಳು ಒಟ್ಟು 9 ಇದಾವೆ, ಯ ದಿಂದ ಳ ತನಕ. ಈ ವರ್ಗೀಯ ವ್ಯಂಜನಗಳಲ್ಲಿ ಮತ್ತೆ ನಾವು 3 ವಿಧಗಳನ್ನಾಗಿ ಮಾಡ್ತೇವೆ. 1 ಅಲ್ಪಪ್ರಾಣ, 2 ಮಹಾಪ್ರಾಣ, 3 ಅನುನಾಸಿಕ. ಅಲ್ಪಪ್ರಾಣ ಎಂದರೆ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಅಲ್ಪಪ್ರಾಣಗಳು ಎನ್ನುತ್ತೇವೆ. 2 ಮಹಾಪ್ರಾಣ, ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಮಹಾಪ್ರಾಣ ಎನ್ನುವರು. 3 ಅನುನಾಸಿಕ. ನಾಸಿಕ ಅಂದ್ರೇನು? ಮೂಗು. ನಾವು ಮೂಗಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಅನುನಾಸಿಕಗಳು ಎನ್ನುವರು. ಅಲ್ಪಪ್ರಾಣಗಳು ಒಟ್ಟು 10, ಮಹಾಪ್ರಾಣಗಳು 10, ಅನುನಾಸಿಕ 5. ಅಲ್ಪಪ್ರಾಣಗಳು ಅಕ್ಷರಗಳು ಕ, ಚ, ಟ, ತ, ಪ, ಗ, ಜ, ಡ, ದ, ಬ. ಇದನ್ನ ನಾವು ಕಡಿಮೆ ಉಸಿರಿನಿಂದ ಉಚ್ಚರಿಸ್ತೇವೆ, ಅದಕ್ಕೆ ಇದನ್ನ ಅಲ್ಪಪ್ರಾಣಗಳು ಅಂತ ಹೇಳ್ತೀವಿ. ಇನ್ನ ಮಹಾಪ್ರಾಣ ಖ, ಛ, ಠ, ಥ, ಪ, ಘ, ಝ, ಧ, ದ, ಭ. ಇದನ್ನ ಮಹಾಪ್ರಾಣಗಳು ಎಂತವೆ ಅದಕ್ಕಂದ್ರೆ ಖ ಇದನ್ನ ನಾವು ಹೆಚ್ಚು ಉಸಿರಿನಿಂದ ಉಚ್ಚರಿಸ್ತೇವೆ, ಅದಕ್ಕೆ ಮಹಾಪ್ರಾಣಗಳು ಎಂತವೆ. ಅನುನಾಸಿಕ ಅಂದ್ರೆ ಮೂಗಿನ ಸಹಾಯ ಅಂತ ನಾನು ಹೇಳಿದೆ. ಈಗ
ङ ನ ನ ನ ಮ ಇವು ಅನುನಾಸಿಕಗಳು. ನಾವು ಇದನ್ನ ಮೂಗಿನಿಂದ ಉಚ್ಚರಿಸ್ತೇವೆ. ಇದನ್ನ ಬಾಯಿಂದ ಉಚ್ಚರಿಸಕ್ ಆಗಂಗಿಲ್ಲ ನಮ್ಗೆ. ಬೇಕಾದ್ರೆ ನೀವು ಮೂಗು ಹಿಡ್ಕೊಂಡು ಒಂದ್ಸಲ ಉಚ್ಚರಿಸಿ ನೋಡಿ, ಅದು ಬರಕ್ ಸಾಧ್ಯ ಇಲ್ಲ. ङ ङ ನ ನ ಮ ಇವು 5 ಅನುನಾಸಿಕಗಳಾಯ್ತು. ಈಗ ಸ್ವರಗಳು ಮತ್ತೆ ವ್ಯಂಜನಗಳ ಬಗ್ಗೆ ನಾನೀಗ ವಿವರಿಸ್ತೇನೆ ನಿಮ್ಗೆ. ಈಗ ಯೋಗವಾಹಗಳು. ಯೋಗವಾಹಗಳು ಎಂದರೆ ಯೋಗ ಎಂದರೆ ಸಂಬಂಧ, ವಾಹ ಎಂದರೆ ಹೊಂದಿರುವುದು. ಹೀಗೆ ಬೇರೊಂದು ಅಕ್ಷರದ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಯೋಗವಾಹಗಳು ಎನ್ನುವರು. ಯೋಗವಾಹಗಳಲ್ಲಿ ನಾವು 2 ಅಕ್ಷರಗಳನ್ನ ನೋಡ್ತೇವೆ. ಇದಕ್ಕೆ ವಿಧಗಳಿರುವುದಿಲ್ಲ. ಅಕ್ಷರಗಳು ಯಾವಪ್ಪ ಅಂತಂದ್ರೆ ಅನುಸ್ವರ, ವಿಸರ್ಗ. ಅಂತ ಅಂದ್ರೆ ಅನುಸ್ವರ, ಒಂದು ಅನುಸ್ವರ ಇರೋದಕ್ಕೆ. ಈಗ ಒಂದು ಇರ್ತದಪ್ಪ ಅಂತಂದ್ರೆ ಇದು ಒಂದೇ ಇರ್ತದೆ, ಒಂದೇ ಪೂಜೆ ಇರ್ತದೆ, ಅದಕ್ಕೆ ಇದನ್ನ ಅನುಸ್ವಾರ ಅಂತಂದ. ವಿಸರ್ಗ ಅಂತಂದ್ರೆ 2 ಇರ್ತದೆ. ಇದಕ್ಕೆ ಅಂತ ಉಚ್ಚರಿಸ್ತೀವಲ್ಲ ನಾವು, 2 ಇರೋದ್ರಿಂದ ಇದಕ್ಕೆ ವಿಸರ್ಗ ಅಂತ ನಾವು ಹೇಳ್ತೀವಿ. ಇದನ್ನ ಹೇಳ್ತಾ ನಮ್ಮ ಪಾರ್ಟ್ 1, ಇದು ಕೂಡ ಪಾರ್ಟ್ 1 ವಿಡಿಯೋ ಆಗಿದ್ರಿಂದ ಇಲ್ಲಿ ಎಂಡ್ ಮಾಡೋಣ. ಎಂಡ್ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಏನಾದ್ರೂ ಇದು ಅರ್ಥ ಆಗಿರ್ಲಿಲ್ಲ ಅಂತ ಅಂದ್ರೆ ಸಂಡೇ ಲೈವ್ ಕ್ಲಾಸ್ ಕೂಡ ಇರುತ್ತೆ. ನೀವು ಇದನ್ನ ಡೌಟ್ ಮೂಲಕ ಸಂಡೇ ಲೈವ್ ಕ್ಲಾಸ್ ನಲ್ಲಿ ಕೇಳಬಹುದು. ಹಾಗೆ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಧನ್ಯವಾದಗಳು.